ಹಲೋ, ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಹೆಂಗದಿರಿ ಎಲ್ಲರೂ? ಐ ಹೋಪ್ ಆಲ್ ಆರ್ ಡೂಯಿಂಗ್ ವೆಲ್. ಸೊ ಇವತ್ತು ತಮಗೆಲ್ಲರಿಗೂ ಗೊತ್ತಿದ್ದಂಗೆ ಇವತ್ತು ಫುಲ್ ಮೂನ್ ಡೇ, ಇವತ್ತು ಹುಣ್ಣಿಮೆ. ಇವತ್ತು ಸ್ಪೆಷಲ್ ಅಂತಂತಂದ್ರೆ ಚಂದ್ರಮ ಪುಷ್ಯ ನಕ್ಷತ್ರದೊಳಗೆ. ಪುಷ್ಯ ನಕ್ಷತ್ರ ಶನಿಗೆ ಸಂಬಂಧಪಟ್ಟಂಥದ್ದು. ಇದೇನು ಕೊಡ್ತೈತಿ ಅಂದರೆ ನರಿಷ್ಮೆಂಟು, ಗ್ರೋತು, ಪ್ರಾಸ್ಪರಿಟಿ. ಅದ್ರೊಳಗೆ ಏನಾಗೈತಿ, ಚಂದ್ರಮ ಇವತ್ತು ಕರ್ಕ ರಾಶಿಯೊಳಗನ ಅದಾನ. ಚಂದ್ರಮನ ಮನಿ ಅಂದ್ರೆ ನಾನು ಕರ್ಕ ರಾಶಿ. ಸೊ ಇವತ್ತು ಕರ್ಕ ರಾಶಿಯೊಳಗೆ ಚಂದ್ರಮ ಪುಷ್ಯ ನಕ್ಷತ್ರದೊಳಗೆ ಕುಂತ ಆಸ್ಪಿಷಿಯಸ್ ಡೇ ಇವತ್ತು. ಅದು ಯಾರು ನೋಡ್ತಾನ ಅಂತಂದ್ರೆ ಅದರ ಮುಂದಿನ ಮನೆ 10ನೇ ಮನೆ. ಸೂರ್ಯ, ಮಂಗಳ, ಬುಧ ಮತ್ತು ಶುಕ್ರ ಇವರೆಲ್ಲರನ್ನೂ ನೋಡ್ತಾನವ. ಸೊ ಈ ದೃಷ್ಟಿ ಇವತ್ತು ಭಾಳ ಅಂದ್ರೆ ಭಾಳ ಶುಭ ಇರ್ತೈತಿ. ನೋಡಿರಿ, ಶನಿ ಅಂತಂದ್ರೆ ಏನು, ಲಾಂಗ್ ಟರ್ಮ್ ಇನ್ವೆಸ್ಟ್ಮೆಂಟ್ಸು, ಲಾಂಗ್ ವೆಂಚರ್ಸು, ಮತ್ತು ನೀವು ಸ್ಪಿರಿಚುವಲ್ ಪ್ರಾಕ್ಟೀಸಸ್ಸು. ಸ್ಯಾಟರ್ನ್, ರಾಹು, ಕೇತು ಇವ್ರಿಗೆ ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡೋದು ಭಾಳ ಇಂಪಾರ್ಟೆಂಟ್. ಹಂಗೆ ಮಾಡಿದ್ರೆ ಅವ್ರ ಕಡೆಯಿಂದ ಆಗುವಂಥವು ಸ್ವಲ್ಪ ಏನಂತಿರೋದಕ್ಕೆ ಕೆಡಕುಗಳು ಸ್ವಲ್ಪ ಕಡಿಮೆ ಆಕಾವ. ಯಾಕಂದ್ರೆ ಅವರು ಡಿಸ್ಟರ್ಬೆನ್ಸ್ ಕ್ರಿಯೇಟ್ ಮಾಡ್ತಾರಲ್ಲ ಲೈಫ್ದೊಳಗೆ, ಅವು ಕಡಿಮೆ ಆಗ್ತಾವೆ. ಇವತ್ತಿನ ದಿನದೊಳಗೆ ನೀವು ಏನು ಸ್ಟಾರ್ಟ್ ಮಾಡ್ತೀರಿ ಇವತ್ತಿನ ದಿನ, ದಟ್ ಬ್ರಿಂಗ್ ಸ್ಟೆಬಿಲಿಟಿ. ಒಂದು ಸ್ಥಿರತೆ ತೊಗೊಂಬರ್ತೈತಿ ನಿಮ್ಮ ಜೀವನದೊಳಗದು. ಯಾವಾಗಂದ್ರೆ ಸ್ಪೆಷಲಿ ಥರ್ಸ್ಡೇ ಮತ್ತು ಸಂಡೇ ದಿನ ಯಾವಾಗ ಚಂದ್ರಮ ಪುಷ್ಯ ನಕ್ಷತ್ರದೊಳಗೆ ಬರ್ತಾನಲ್ಲ, ಅವತ್ತು ದೇವಿ ಲಕ್ಷ್ಮಿ ಎನರ್ಜಿ ಭೂಲೋಕದೊಳಗೆ ಆ್ಯಕ್ಟಿವೇಟ್ ಆಗಿರ್ತೈತಿ. ಸೊ ಇವತ್ತಿನ ದಿನ ಇಸ್ ಅ ವೆರಿ ಆಸ್ಪಿಷಿಯಸ್ ಡೇ. ಇನ್ ಕೇಸ್ ನೀವು ಏನಾದರೂ ಇಂಥ ಲಾಂಗ್ ಟರ್ಮ್ ಉದ್ಯಮದೊಳಗೆ ಏನಾದರೂ ಹೂಡಿಕೆ ಮಾಡಬೇಕು ಅಂತಂತ ಅಂದ್ಕೊಂಡಿದ್ರಿ, ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ಬೇಕಂತ ಅಂದ್ಕೊಂಡಿದ್ರಿ, ಇವತ್ತಿಂದ ಮಾಡಿರಿ. ಅದನ್ನು ಹೆಂಗೆ ಅಂತಂದರೆ ಡಿಸಿಪ್ಲಿನ್. ಯಾಕಂದರೆ ಸ್ಯಾಟರ್ನ್ ಅಂದರೆ ಡಿಸಿಪ್ಲಿನ್. ಆಮೇಲೆ ಲಾಂಗ್ ಟರ್ಮ್ ಸಲುವಾಗಿ ಮಾಡೋದು. ಈಗ ನೋಡ್ರಿ, ಸ್ಪಿರಿಚುವಲ್ ಪ್ರಾಕ್ಟೀಸ್ದೊಳಗೆ ನೀವೇನು ಎರಡು ದಿನ 3 ದಿನ ಅಂತಂತಲ್ಲ, ಲಾಂಗ್ ಟರ್ಮ್ ಸಲುವಾಗಿ. ಅಂದರೆ ಏನಾದರೂ ಒಂದು ಇದನ್ನು ತೊಗೊಳ್ರಿ, ನೀವು ಸಂಕಲ್ಪ ತೊಗೊಳ್ರಿ. 21 ದಿನ ಮಾಡ್ತೇನೆ, 48 ಡೇಸ್ ಮಾಡ್ತೇನೆ, 3 ತಿಂಗಳ ಸಲುವಾಗಿ ಮಾಡ್ತೇನೆ. ಅದು ನಿಮ್ಮ ಜೀವನದೊಳಗೆ ಒಂದು ಮಹತ್ತರ ಬದಲಾವಣೆ ತೊಗೊಂಬರ್ತೈತಿ. ಯಾಕಂದರೆ ಇವತ್ತು ಒಂದು ಲಕ್ಷ್ಮಿ ಎನರ್ಜಿ, ಒಂದು ಸ್ಯಾಟರ್ನ್ ಎನರ್ಜಿ. ಇವತ್ತು ಚಂದ್ರಮ ತಂದ ಮನೆಯೊಳಗೆ ಅದಾನ. ತಂದ ಮನೆ ಅಂತಂದ್ರೆ ಕರ್ಕ ರಾಶಿಯೊಳಗೆ. ಕರ್ಕ ರಾಶಿಯಿಂದ ನಾವು ಏನು ನೋಡ್ತೀವಿ ಅಂತಂತಂದ್ರೆ ಖುದ್ ಕಾ ಘೋಡಾ ಗಾಡಿ ಜೋ ಬಿ ಅಪನ ಪ್ರಾಪರ್ಟಿ ಹೇನ, ಆ ಪ್ರಾಪರ್ಟಿ ಮನೆಯೊಳಗೆ ಕುಂತಾನೆ ಇವತ್ತು. ಸೊ ದಿಸ್ ಈಸ್ ಅ ವೆರಿ ಆಸ್ಪಿಷಿಯಸ್ ಡೇ ಟುಡೇ. ಇವತ್ತು ನೀವು ಎಲ್ಲರೂ ಇದ್ರದ್ದು ಉಪಯೋಗ ತೊಗೊತೀರಿ ಅಂತ ನಾನು ಅಂದ್ಕೊಂಡೇನಿ. ಇವತ್ತು ಸತ್ಸಂಗ ಎಲ್ಲರೇ ಇದ್ದರೆ ಕೇಳಕ್ಕೆ ಹೋಗ್ರಿ, ಅಥವಾ ನೀವೇನಾದರೂ ಹನುಮಾನ್ ಚಾಲೀಸ ಆಗಲಿ, ಶ್ರೀ ಸೂಕ್ತಮ್ ಆಗಲಿ, ಅಥವಾ ಲಕ್ಷ್ಮಿ ಅಷ್ಟೋತ್ತರ ನಾಮಾವಳಿ ಅಥವಾ ಈ ಥರ ಏನಾದರೂ ಅಂತಿದ್ರಿ ಅಂತಂತಂದ್ರೆ ಅದನ್ನು 108 ಟೈಮ್ಸ್ ಅನ್ರಿ, ಒಂದೇ ಜಾಗ ಕುಂತನ್ರಿ. ಸೊ ಇವತ್ತು ಈ ಥರದ್ದು ಏನಾದರೂ ಒಂದು ಪ್ರಾಕ್ಟೀಸ್ ಮಾಡಿರಿ. ಮತ್ತು ಜೀವನದೊಳಗೆ ಅಂದರೆ ಈ ಮುಂದಿನ ಟೈಮ್ದೊಳಗೆ ನಾನು ಇದನ್ನು ಮುಂದುವರ್ಸ್ಕೊಂಡು ಹೋಗ್ತೇನೆ ಅಂತಂದು ಏನಾದರೂ ಒಂದು ಏನಂತಾರೆ ಅದಕ್ಕೆ, ಅಂದರೆ ಒಂದು ಸಂಕಲ್ಪ ತೊಗೊಳ್ರಿ ಅಂತದ್ರ ಅರ್ಥ. ಓಕೆ, ಇಲ್ಲೇ ನರಿಷ್ಮೆಂಟ್ ಅಂತಂತಂದ್ರೆ ಪೋಷಣೆ. ಹೆಂಗಂತಂದ್ರೆ ಶರೀರದಿಂದ, ಒಳ್ಳೆಯ ಆಹಾರದಿಂದ ಶರೀರಕ್ಕೆ ಪೋಷಣೆ, ಒಳ್ಳೆಯ ವಿಚಾರಗಳಿಂದ ಮೆದುಳಿಗೆ ಪೋಷಣೆ, ಆಮೇಲೆ ಪ್ರೀತಿಯಿಂದ ಮನಸ್ಸಿಗೆ ಪೋಷಣೆ, ಈ ಥರದ ವಿಚಾರಗಳು. ಓಕೆ, ಅಂದರೆ ನರಿಷ್ಮೆಂಟ್ ಅಂದ್ರೆ ಆ ಥರದ ವಿಚಾರಗಳನ್ನು ಇಲ್ಲದು ಹೇಳ್ತೈತಿ. ಸಂಕಲ್ಪ ತೊಗೋಬೇಕು ಅಂತಂತಂದ್ರೆ ಭಾಳ ದೊಡ್ಡದರ ಏನಾರೇ ಮಾಡಿಬಿಡ್ತೇನೆ ಅಂತಂದು ಹೇಳಿ ಸಂಕಲ್ಪ ತೊಗೋಬೇಕು ಅಂದ್ರೆ ಅದೆಲ್ಲ ಸರಿ ಹೋಗ್ತೈತಿ ಅಂತ ಹಂಗೆ ಅಂತಲ್ಲ. ನಮ್ಮಲ್ಲಿ ಡಿಸಿಪ್ಲಿನ್ ಇರಲಿಲ್ಲ ಅಂದರೆ ಇವತ್ತಿಂದ ಡಿಸಿಪ್ಲಿನ್ ರೂಢಿಸ್ಕೊಡ್ರಿ. ಆಮೇಲೆ ನಮ್ಮಲ್ಲಿ ಫೋಕಸ್ ಕಡಿಮೆ ಇತ್ತು ಅಂತಂದರೆ ಇವತ್ತು ಒಂದೇ ವಿಷಯದ ಮೇಲೆ ಫೋಕಸ್ ಮಾಡ್ತೇನೆ ಅಂತಂತ ಅಂದ್ಕೊಡ್ರಿ. ಅಥವಾ ಪ್ರೀತಿಯಿಂದ ಯಾರ ಜೊತೆ ನಾ ಮಾತಾಡ್ತಿರ್ಲಿಲ್ಲ, ಮಾತಿನೊಳಗೆ ಬಿರುಸ್ತನ ಇತ್ತು ಅಂತಂದ್ರೆ ಇವತ್ತಿಂದ ಅದನ್ನು ಕಡಿಮೆ ಮಾಡ್ತೇನೆ ಅಂತಂತ ಅಂದ್ಕೊಡ್ರಿ. ನೋಡಿರಿ, ಕೆಲವೊಂದು ವಿಷಯಗಳು ಹುಟ್ಟಿದ ಕೂಡಲೇ ಬಂದಿರ್ತಾವೆ. ಹೇಳ್ತಾರೆ ಹುಟ್ಟುಗುಣ ಸುಟ್ರು ಹೋಗೋದಿಲ್ಲ ಅಂತ. ಹಾಗೇನು ಇರೋಂಗಿಲ್ಲ. ಕೆಲವೊಂದಿಷ್ಟರ ಮಟ್ಟಿಗೆ ನಾವು ಅದನ್ನು ಪಾಲಿಷ್ ಮಾಡಬಹುದು ನಮ್ಮ ಸ್ವಪ್ರಯತ್ನದಿಂದ. ಆ ಥರದ ಪ್ರಯತ್ನಗಳನ್ನು ಇವತ್ತಿಂದ ನೀವು ಮಾಡಬೇಕು, ಮಾಡಿರಿ. ಏನಾದರೂ ವೆಂಚರ್ಸ್ ಮಾಡಬೇಕು ಅಂತಂದರೆ ಅದರ್ಥ ದೊಡ್ಡದಾಗಿನೇ ಏನಾರು ಮಾಡಬೇಕು ಅಂತಿಲ್ಲ. ಸಣ್ಣ ಸಣ್ಣ ವಿಷಯಗಳಿಂದ ಜೀವನದಲ್ಲಿ ಮಹತ್ತರ ಬದಲಾವಣೆ ಆಗ್ತೈತಿ. ಯಾಕೆ ಹೇಳಿದೆ ಇವತ್ತಿಂದ ಅಂತಂತಂದರೆ, ಇವತ್ತಿಂದ ಮಾಡಬೇಕು ಅನ್ನೋದು ಎದ್ರ ಸಲಾಗಿ ಅಂತಂದ್ರೆ, ನೋಡಿರಿ, ನಾವು ಯಾವುದೇ ಕೆಲಸ ಇರಲಿ, ನಾವು ಯಾವ ಟೈಮ್ ಮುಹೂರ್ತ ನೋಡೋದಂತ ಅಂತಾರೆ ಗೊತ್ತಿದ್ರಿ, ಮುಹೂರ್ತ ನೋಡೋದಂತ. ಯಾವ ಕೆಲಸ ನೀವು ಯಾವ ಟೈಮಿಗೆ ಸ್ಟಾರ್ಟ್ ಮಾಡ್ತಿರಲ್ಲ, ದಟ್ ಟೈಮ್ ಪೀರಿಯಡ್ ಈಸ್ ವೆರಿ 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 ಇಂಪಾರ್ಟೆಂಟ್. ಇವತ್ತೇನೈತಿ, ಚಂದ್ರಮ ತನ್ನ ದೃಷ್ಟಿಯಿಂದ, ತನ್ನ ಪವಿತ್ರ ದೃಷ್ಟಿಯಿಂದ ಯಾರನ್ನ ನೋಡ್ತಾನೆ? ಸನ್ನ ನೋಡ್ತಾನೆ. ಸನ್ ಅಂದ್ರೆ ಏನು? ನಿಮ್ಮ ಹೆಲ್ತ್. ಮಾರ್ಸ್ ಅಂತಂದ್ರೆ ಏನು? ನಿಮ್ಮ ಶರೀರ. ಓಕೆ, ಮರ್ಕ್ಯುರಿ ಅಂತಂದ್ರೆ ಏನು? ನಿಮ್ಮ ಇಂಟೆಲಿಜೆನ್ಸ್. ವೀನಸ್ ಅಂತಂದ್ರೆ ಏನು? ನಿಮ್ಮ ಭೌತಿಕ ಸುಖ, ದುಡ್ಡು.
ಇಷ್ಟೆಲ್ಲ ವಿಷಯಗಳನ್ನು ಚಂದ್ರಮ ನೋಡ್ತಾನೆ ಇವತ್ತು. ಇವೆಲ್ಲ ಮೇಜರ್ ಪ್ಲ್ಯಾನೆಟ್ಸ್, ಇವೆಲ್ಲ ಮೇಜರ್ ವಿಷಯಗಳನ್ನು ಹೊಂದ್ಯಾವ ನಿಮ್ಮ ಜೀವನದೊಳಗೆ. ಸೊ ಇವತ್ತಿನ ದಿನ ಆಸ್ಪಿಷಿಯಸ್ ಐತಿ, ಭಾಳ ಪವಿತ್ರ ಐತಿ, ಅದಕ್ಕೆ ಇವತ್ತು ಇದನ್ನು ಮಾಡಿರಿ ಅಂತ ಹೇಳಿದೆ ನಾನು. ಸರಿನಾ? ಈಗ ಟ್ಯಾರೋ ಕಾರ್ಡ್ದಿಂದ ನೋಡೋಣ. ನಮ್ಮ ಲಾಂಗ್ ಟರ್ಮ್ ನಾವು ಏನಾದರೂ ಮಾಡಬೇಕು ಅಂತಂತಂದ್ರೆ ನಾವು ಯಾವ್ಯಾವ ವಿಷಯಗಳ ಮೇಲೆ ಫೋಕಸ್ ಮಾಡಬೇಕು ಅನ್ನೋದನ್ನು. ತಾವು ಏನಾದರೂ ಈ ಚಾನಲ್ಗೆ ಫಸ್ಟ್ ಟೈಮ್ ಬಂದಿದ್ದರೆ ದಯಮಾಡಿ ನನ್ನ ವಿಡಿಯೋ ಲೈಕ್ ಮಾಡಿರಿ, ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಕಂಟೆಂಟ್ ಇಷ್ಟ ಆಗಿದ್ದರೆ ಮತ್ತೊಬ್ಬರಿಗೂ ಶೇರ್ ಮಾಡಿರಿ. ತಾವೆಲ್ಲ ನನ್ನ ವೀಡಿಯೋಸ್ ನೋಡ್ತೀರಿ, ನನಗೆ ವಿಡಿಯೋಸ್ ಲೈಕ್ ಮಾಡ್ತೀರಿ, ಸಬ್ಸ್ಕ್ರೈಬ್ ಮಾಡ್ತೀರಿ. ಥ್ಯಾಂಕ್ ಯು ಸೋ ಮಚ್. ಚಲೋ देखते हैं. आज का दिन आप लोगों को क्या प्रॉमिस करता है? ओके, ಹರ್ಮಿಟಿಂಗ್ ಎನರ್ಜಿ ಅಂದರೆ ಸ್ಪಿರಿಚುವಲ್ ಎನರ್ಜಿ. ಪಾಪ ಇದು ನಿಮಗೆ ಕಾಣ್ತತೋ ಇಲ್ಲೋ, ನಾನು ತೋರಿಸ್ತೇನೆ ಎತ್ತಿ. ಅವು ಎರಡೂ ಡೆಕ್ಸ್ ಒಂದು ಸ್ವಲ್ಪ ಏನೋ ಬೇರೆ ಕೆಲಸಕ್ಕಂತ ಎಟ್ಟಿಟ್ಟೇನಿ, ಮತ್ತು ಇನ್ನೂ ಒಂದು ಮಿಕ್ಸ್ ಮಾಡಿದ್ನಿ ಅಂದ್ರೆ ಮತ್ತೆ ಗದ್ದಲ ಹಿಡಿತೈತಿ. ಶನಿನ ಕೆಲಸ ಇದ್ದಾಗ ಎಂಪರರ್ ಬರಲೇಬೇಕು. ಓಕೆ, ಅಂದಂಗೆ ಇವತ್ತು ಯಾರಿಗಾರ ಚಾರಿಟಿ ಮಾಡ್ತಿದ್ರೆ ದಯಮಾಡಿ ಚಾರಿಟಿ ಮಾಡಿರಿ. 6 ಆಫ್ ಪೆಂಟಕಲ್ಸ್ ನಮ್ಮಲ್ಲದು ನಾವು ಏನು ಮಾಡ್ತೀವಿ ಅಂತಂದ್ರೆ ಇವತ್ತಿನ ದಿನ ಸ್ನಾನ ಮಾಡೋ ಹೊತ್ನ್ಯಾಗ ಕರಿ ಎಳ್ಳು ಹಾಕ್ಕೊಂಡು ಮಾಡ್ತೇವೆ. ಕರಿ ಎಳ್ಳು ಅಂದರೆ ಸ್ಯಾಟನ್. ಏನಾದರೂ ಸಾಲ ಸೋಲ ಇಂಥವೆಲ್ಲ ಇದ್ರೆ ಅದೆಲ್ಲ ಕಡಿತೈತಿ. ನಿಮಗೇನಾದರೂ ಸ್ಯಾಟನ್ ಅಂತಂದ್ರೆ ಏನೋ ಸಾಲ ಸೋಲ ಮಾಡೋದು, ಆಮೇಲೆ ಏನಾದರೂ ಶರೀರಕ್ಕೆ ಏನಾದರೂ ತೊಂದರೆ ಆಗೋದು, ಮಾನಸಿಕವಾಗಿ ಏನಾದರೂ ತೊಂದರೆ ಆಗೋದು, ಜಾಸ್ತಿ ಅಂತಂತಂದ್ರೆ ಅವ್ನು ತೊಂದರೆಗಳನ್ನು ಕೊಡ್ತಿರ್ತಾನೆ. ಅದು ಹಾರ್ಡ್ಶಿಪ್ ಎದ್ರ ಸಲ ಕೊಡ್ತಾನೆ ಅಂತಂತಂದ್ರೆ ನಮಗೆ ಅದರಿಂದ ತಿಳುವಳಿಕೆ ಬರಲಿ, ನಮ್ಮನ್ನು ನಾವು ಸುಧಾರಿಸ್ಕೋಬೇಕು ಅನ್ನುವಂಥ ದೃಷ್ಟಿಯಿಂದ ಅವ ಕೆಲಸ ಮಾಡ್ತಿರ್ತಾನೆ. ಆದ್ರೆ ಜನ ಸುಧಾರಿಸ್ಕೊಳಂಗಿಲ್ಲ. ಅದೇ ಲೂಪ್ದೊಳಗೆ ಸುತ್ತಿ ಹಂಗೆ ಹೋಗ್ತಾರೆ. ಮತ್ತು ನೆಕ್ಸ್ಟ್ ಬರ್ತದೊಳಗೆ ಮತ್ತು ಅದೇ ಲೂಪದಾಗ ಹಾಕ್ಕೊಂತಿರ್ತಾರೆ. ಅದಕ್ಕೆ ಯಾವಾಗ ಒಮ್ಮೆ ನಮಗೆ ಗೊತ್ತಾಗ್ತೈತಲ್ಲ ಸ್ಯಾಟನ್ ಹೆಂಗೆ ಕೆಲಸ ಮಾಡ್ತಾನೆ, ಅವ್ರು ನಮ್ಮ ಕಡೆಯಿಂದ ಹೆಂಗೆ ಕೆಲಸ ಮಾಡಿಸ್ತಾನೆ ಅಂತಂದೇಳಿ ಗೊತ್ತಾದ್ಮೇಲೆ ಅಂತಂತಂದ್ರೆ ಅದನ್ನು ಸೀರಿಯಸ್ಲಿ ಕನ್ಸಿಡರ್ ಮಾಡ್ಬೇಕು. ಸೀರಿಯಸ್ಲಿ ನೀವು ಕನ್ಸಿಡರ್ ಮಾಡಿದ್ರಿ ಅಂದ್ರೆ ಒನ್ಸ್ ಫಾರ್ ಆಲ್ ಆ ಲೂಪದಿಂದ ನಿಮಗೆ ಹೊರಗೆ ಸಾಧ್ಯ ಆಗ್ತೈತೆ. ಅದಕ್ಕೆ ಇವತ್ತು ಸ್ಪೆಷಲಿ ನೀವು ಓಕೆ ದಿಸ್ ಸನ್ ಕಾರ್ಡ್ ಇಸ್ ದೇರ್. ಈಗ ಹೆಂಗಂತಾರೆ ಈ ಕಾರ್ಡ್ ಏನು ಹೇಳ್ತೈತಿ ಅಂತಂದ್ರೆ ಇದು ಚಾರಿಟಿ ಮಾಡೋಕೆ ಹೇಳ್ತೈತಿ. ಆದಷ್ಟು ಚಾರಿಟಿ ಮಾಡಿರಿ. ನೀವು ಇವತ್ತು ಯಾರಾದರೂ ಬಡವರಿಗೆ ಏನಾದರೂ ಕೊಡ್ತಿದ್ರೆ ದುಡ್ಡು ಕೊಡೋಕೆ ಹೋಗ್ಬೇಡ್ರಿ. ಸ್ವೀಟ್ ಏನಾದರೂ ಮಾಡಿರಿ, ಮನ್ಯಾಗ ಶಾವಿಗೆ ಪಾಯಸ ಮಾಡಿರಿ, ಅನ್ನದ ಪಾಯಸ ಮಾಡಿರಿ. ಅಂಥದ್ದು ಏನಾದರೂ ಇದ್ರೆ ಹೊರಗಡೆ ಯಾರಾದರೂ ಕುಂತಿರ್ತಾರಲ್ಲ ಪಾಪ ಗುಡಿ ಹತ್ರದ ಹೊರಗೆ, ಅಂಥವ್ರಿಗೆ ಕೊಡ್ರಿ ತಿನ್ನಾಕದು. ಈಗ ನೋಡ್ರಿ, ಬಾಟಮ್ ಆಫ್ ದ ಡೆಕ್ ಇದ್ರ ಅರ್ಥ ಏನು ಅಂತಂದ್ರೆ ಇದೆಲ್ಲ ಜೀವನದ ಹಂತಗಳು. ಓಕೆ, ಇವೆಲ್ಲ ಹಂತಗಳು. ಕೊನೆಗೆ ಜೀವನ ಹೆಂಗಿರ್ತತಿ ಅಂದ್ರೆ ಸನ್ಗತೆ. ಸನ್ ಅಂತಂದ್ರೆ ಏನು? ಈಸ್ ಅ ಕಿಂಗ್. ಓಕೆ, ಅಂದರೆ ಜಾಯ್ಫುಲ್ ಹಂಗೆ ಇರೋದು, ಪಾಸಿಟಿವಿಟಿ ಇರ್ತೈತಿ, ಜೀವನದೊಳಗೆ ಪ್ಲೇಜರ್ ಅನ್ನೋದು ಇರ್ತೈತಿ, ಹ್ಯಾಪಿನೆಸ್ ಫೀಲ್ ಮಾಡ್ತೇವೆ, ಆರೋಗ್ಯ ಚಲೋ ಇರ್ತೈತಿ, ಆಮೇಲೆ ಸಕ್ಸಸ್ ಇರ್ತೈತಿ, ಲೈಫ್ ಸೆಲೆಬ್ರೇಟ್ ಮಾಡ್ತೇವೆ. ಈ ಥರದ ವಿಚಾರ ಇಲ್ಲೈತಿ. ಈಗ ನೋಡ್ರಿ, ಇಲ್ಲೇ ಸನ್ ಐತೆ, ಇದ್ರ ಕೆಳಗೆ ಏನೈತಿ? ಕಿಂಗ್ ಆಫ್ ಪೆಂಟೆಕಲ್ಸ್ ಅಂತಂದ್ರೆ ಒಂದು ರೀತಿಯಿಂದ ಇದು ಸಮಸ್ಯೆಗಳನ್ನು ಬಗೆಹರಿಸುವಂಥ ಒಂದು ಕಾರ್ಡ್. ಓಕೆ, ಸೊಲ್ಯೂಷನ್ ಸಿಗ್ತೈತಿ. ಯಾಕಂದ್ರೆ ನೋಡ್ರಿ, ಈ ಮನುಷ್ಯನ ಹತ್ರ ದುಡ್ಡು ಐತಿ, ಮನುಷ್ಯನ ಹತ್ರ ಅಧಿಕಾರ ಐತಿ. ಇಲ್ಲಿ ಏನಾದರೂ ನೀವು ಇವನ ಕಡೆ ಹೆಲ್ಪ್ ಕೇಳ್ಕೊಂಡು ಹೋದ್ರಿ ಅಂತ ನೀವು ಹೆಲ್ಪ್ ಮಾಡೇ ಮಾಡ್ತಾನೆ. ಇದರರ್ಥ ನಿಮ್ಮ ಸಮಸ್ಯೆಗಳನ್ನು ಸಾಲ್ವ್ ಮಾಡುವಂಥದ್ದು. ಆಮೇಲೆ ಕಿಂಗ್ ಆಫ್ ಪೆಂಟೆಕಲ್ಸ್ ಅಂತಂದ್ರೆ ನಿಮ್ಮ ಹತ್ರ ಸಾಕಾಗುವಷ್ಟು ನಿಮ್ಮ ಜೀವನದೊಳಗೆ ಏನೆಲ್ಲ ಬೇಡಿಕೆಗಳದಾವಲ್ಲ ಅದನ್ನು ಈಡೇರಿಸ್ಕೊಳಕ್ಕಂತಂದೇಳಿ ಅಷ್ಟು ದುಡ್ಡು ನಿಮ್ಮ ಹತ್ರ ಇರ್ತೈತಿ ಅಂತ. ಅದಾದಮೇಲೆ ಐತಿ ನಿಮ್ಮೆಲ್ಲ ಆಸೆ ಆಕಾಂಕ್ಷೆಗಳೆಲ್ಲ ಈಡೇರೋದು, ಲೈಫ್ದೊಳಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರೋದು. ಕ್ವೀನ್ ಆಫ್ ಕಪ್ಸ್ ಅಂತಂದ್ರೆ ಇದೇ ಪೋಷಣೆ. ಇಮೋಷ್ನಲಿ ಬ್ಯಾಲೆನ್ಸ್ಡ್ ಇರೋದು. ಇಲ್ಲಿ ನೋಡ್ರಿ, ಇದೇನೈತಿ? 3 ಆಫ್ ವಾಂಡ್ಸ್ ಏನು ತೋರಿಸ್ತತಿ ಅಂತಂದ್ರೆ ನಿಮ್ಮ ವ್ಯವಹಾರ, ನೀವು ಏನು ಕೆಲಸ ಮಾಡ್ತೀರೋ ಅದರೊಳಗೆ ಎಕ್ಸ್ಪಾನ್ಷನ್ ತೋರಿಸ್ತತಿ. ಅಂದರೆ ಇದರರ್ಥ ಜೀವನದೊಳಗೆ ಒಂದು ಡೆವಲಪ್ಮೆಂಟ್ ಅಂತ ಹೇಳಿ ತೋರಿಸ್ತತಿ. ಸರಿನಾ? ಈಗ ಸ್ಯಾಟರ್ನ್ ನಿಮಗೆ ಇವತ್ತು ಏನು ಮಾಡೋಕ್ಕೆ ಹೇಳ್ತಾರೆ ಅಂತಂತಂದ್ರೆ ಇದು ಸೋಲ್ ಸರ್ಚಿಂಗ್ ಕಾರ್ಡ್. ಎಷ್ಟಾಗ್ತತಿ ಅಷ್ಟು ಇವತ್ತು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡೋಕ್ಕೆ ಟ್ರೈ ಮಾಡಿರಿ. ಸ್ಯಾಟರ್ನ್, ರಾಹು ಆ್ಯಂಡ್ ಕೇತು ಇವ್ರು 3 ಜನರಿಗೆ ಇವ್ರು 3 ಜನ
ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಿರ್ತಾರಲ್ಲ ಅವ್ರಿಗೊಂದು ಸ್ವಲ್ಪ ಇವರಿಂದ ತೊಂದರೆಗಳು ಕಡಿಮೆ ಆಗಿರ್ತಾವೆ. ಯಾಕಂದ್ರೆ ಇವರು ಒಂಥರ ನೋಡ್ರಿ, ನೀವು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡ್ತಿದ್ರಿ ಅಂತಂತಂದ್ರೆ ನಿಮಗೆ ತಿಳುವಳಿಕೆ ಇರ್ತೈತಿ. ಅಂದರೆ ಇದು ನನ್ನ ಜೊತೆ ಯಾಕೆ ಆಗಾಕತ್ತೈತಿ ಅಂತ. ಆಗಲೇ ನಾನು ನಿಮಗೆ ಹೇಳಿದ್ನಲ್ಲ, ಅದೇ ಲೂಪ್ದಾಗ ಸಿಕ್ಸ್ ಹಾಕ್ಕೊಂಡು ಹೋಗೋದು ತಿಳ್ಕೊಳ್ಳಾರ್ದೆ ಮತ್ತು ವಾಪಸ್ ಅದೇ ಲೂಪ್ದಾಗ ಸುತ್ಕೊಂಡು ಬರೋದು ಅಂತ ಯಾಕೆ ಹೇಳಿದ್ನಿ ಅಂತಂದ್ರೆ ತಿಳ್ಕೊಳ್ಳಾರ್ದಕ್ಕನ ಅದು ಹಂಗೆ ಆಗ್ತೈತೆ. ಇವ್ರು ಎದಕ್ಕೆ ಬಂದಿರ್ತಾರೆ ಅಂತಂದ್ರೆ ನಮಗೆ ಬುದ್ಧಿ ಕಲ್ಸಾಕಂತಂದು ಹೇಳಿ ಬಂದಿರ್ತಾರೆ. ಅದಕ್ಕೆ ಹೆಂಗೆ ಅಂತಂದ್ರೆ ನಮ್ಮ ಜೀವನದಲ್ಲಿ ಬರುವಂಥ ವಿಷಯಗಳ ಬದಲಾಗಿ ನಮಗೆ ಸರಿಯಂತ ಅನುಭವ ಇರಬೇಕು. ಅದ್ರ ಬದಲಾಗಿ ಒಂದು ಶಿಕ್ಷಣ ಸಿಗಬೇಕು. ಅಂದ್ರೆ ಗೊತ್ತಾಕೈತೆ ನನ್ನ ಜೊತೆ ಇದು ಯಾಕೆ ಆತಪ್ಪ ಅಂತಂದು ಹೇಳಿ. ಅದಕ್ಕೆ ಏನು ಹೇಳ್ತಾರೆ ಇವತ್ತಂತಂದ್ರೆ, ಎಷ್ಟು ಆಕತಿ ಅಷ್ಟು ಸ್ಪಿರಿಚುವಲ್ ಪ್ರಾಕ್ಟೀಸ್ ಮಾಡಿರಿ. ನೀವು ಸ್ಪಿರಿಚುವಲ್ ಪ್ರಾಕ್ಟೀಸ್ದೊಳಗೆ ನೀವು ಒಂದು ಹಂತ ಕಂಡ್ರಿ ಅಂತಂದ್ರೆ ನೀವು ಮತ್ತೊಬ್ಬರಿಗೆ ಮಾರ್ಗದರ್ಶನ ಮಾಡಬಹುದು. ಈ ವ್ಯಕ್ತಿ ಕೈಯಾಗೊಂದು ಲ್ಯಾಂಪ್ ಐತೆ ನೋಡ್ರಿ. ಅದು ಲೂಪ್ದಿಂದ ಹೊರಗೆ ಬರಬೇಕು ಅಂತಂದ್ರೆ ಮೆಡಿಟೇಷನ್ ಮಾಡಕ್ಕೆ ಕಲೀರಿ. ಮೆಡಿಟೇಷನ್ ಮಾಡೋದಂತಂದ್ರೆ ಯಾವ ದೇವರ ದಿಂಡ್ರ ನೋಡ್ಕೊತ ಕುಂಡ್ರದು ಮಾಡೋದು ಅಂತಂತಲ್ಲ. ಅಂದರೆ ಸತ್ಯದ ಅನ್ವೇಷಣೆ ಅಂತ. ನಾವು ಯಾಕೆ ಬಂದೇವಿ, ನಮ್ಮ ಲೈಫದ ಪರ್ಪಸ್ ಏನು, ನಾವು ಹೆಂಗಿರಬೇಕು, ನಾವು ಏನು ಮಾಡಬೇಕು. ಈಗ ನೋಡ್ರಿ, ನಿಮ್ನ ವರ್ಗದ ಜನರನ್ನೆಲ್ಲರೂ ಸೆಟ್ಟನ್ನು ತೋರಿಸ್ತಾನೆ. ನಾ ಅದಕ್ಕೆ ನಿಮಗೆ ಇಲ್ಲೇ ಚಾರಿಟಿ ಮಾಡಿರಿ ಅಂತಂದು ಹೇಳಿದೆ. ಇಲ್ಲಿ ಏನು ಅಂತಂತಂದ್ರೆ ಸರಿಯಾಗಿ ಜೀವನ ಸರಿಯಾಗಿ ಬ್ಯಾಲೆನ್ಸ್ ಮಾಡಕ್ಕೆ ನೋಡ್ರಿ. ಆಮೇಲೆ ಯಾವುದೇ ವಿಷಯದ ಬದಲಾಗಿ ಕೀಳರಿಮೆ ಇಟ್ಕೋಬಾರ್ದು. ಅದು ಹೆಚ್ಚು ಇದು ಕಡಿಮೆ ಅಂತಂತಲ್ಲ. ಜೀವನದ ಪ್ರತಿಯೊಂದು ಸಂದರ್ಭವನ್ನು ಸರಿಯಾಗಿ ತೂಗಿಸಿ ನೋಡ್ರಿ. ಅಂದ್ರೆ ನಿಮಗೆ ಗೊತ್ತಾಗ್ತೈತಿ ಯಾವುದು ಸರಿ ಯಾವುದು ತಪ್ಪು, ಇದು ಹೆಚ್ಚು ಇದು ಕಡಿಮೆ ಹಾಗೆಲ್ಲ ಅನ್ಲಾರ್ದೇ ಮತ್ತೊಬ್ಬರಿಗೂ ನಿಮ್ಮ ಜೀವನ ಅಂತಂದ್ರೇನು, ನಿಮ್ಮ ಜೀವನ ಬರೀ ನಿಮ್ಮ ಸಲುವಾಗಿನ ಅಲ್ಲ, ಮತ್ತೊಬ್ಬರಿಗೆ ಹೆಲ್ಪ್ ಮಾಡೋಕ್ಕೂ ನಾವು ಇಲ್ಲಿ ಬಂದೇವಿ. ಅದರ ಬದಲಾಗಿ ನಿಮಗೆ ಒಂಚೂರು ಲಕ್ಷ್ಯ ಇರಲಿ ಅಂತ ಇದ್ರ ಅರ್ಥ. ನೋಡಿರಿ, ನೀವು ಮೆಡಿಟೇಷನ್ ಮಾಡಿದ್ರಿ ಅಂತಂತಂದ್ರೆ ಒಳ್ಳೆ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ನೀವು ಕಲ್ಟಿವೇಟ್ ಮಾಡ್ಕೋಬೋದು. ನೀವು ಮೆಡಿಟೇಷನ್ ಮಾಡಕತ್ರಿ ಅಂತಂದರೆ ವಿಸ್ಡಮ್ ಕಿ ಪ್ರಾಪ್ತಿ ಹೋತಿಯೇ. ವಿಸ್ಡಮ್ ಈಸ್ ಡಿಫ್ರೆಂಟ್ ಆ್ಯಂಡ್ ಇಂಟೆಲಿಜೆನ್ಸ್ ಈಸ್ ಡಿಫ್ರೆಂಟ್. ಇಂಟೆಲಿಜೆಂಟ್ ಅಂದ್ರೆ ಏನೋ ಪುಸ್ತಕ ಓದಿ ಸಾಲಿಗೆ ಹೋಗಿ ನೀವೆಲ್ಲ ಓದಕ್ಕೆ ಕಲಿತು ಅದ್ರ ಬದಲಾಗೆಲ್ಲ ಮಾತಾಡೋದು, ದಟ್ ಈಸ್ ಇಂಟೆಲಿಜೆನ್ಸ್. ವಿಸ್ಡಮ್ ಅಂತಂದ್ರೆ ಏನು, ಜ್ಞಾನ. ಈಗ ನೋಡ್ರಿ, ಒಂದು ಹೊಲ ಮನೆ ಮಾಡುವಂಥ ಮನುಷ್ಯನೂ ನಿಮಗೆ ತತ್ವಜ್ಞಾನವನ್ನು ಹೇಳಬಹುದು. ಅದಕ್ಕೆ ವಿಸ್ಡಮ್ ಅಂತಂತಾರೆ. ಹೆಂಗಾಗಬೇಕು ಅಂತಂತಂದ್ರೆ ಒಂಥರ ನಿಮ್ಮ ಜೀವನ ಅಂದರೆ ಹೆಂಗಿರಬೇಕು, ನಿಮ್ಮದಾಗಲಿ ನನ್ನದಾಗಲಿ ಜೀವನ ಅಂದರೆ ಹೆಂಗಿರಬೇಕು ಅಂದ್ರೆ ಒಂಥರ ಲೈಟ್ ಹೌಸ್ ಇದ್ದಂಗೆ ಇರ್ಬೇಕು. ನಾವು ಮತ್ತೊಬ್ಬರಿಗೆ ದಾರಿ ದೀಪವಾಗಬೇಕು ಅಂತ. ಇವೆಲ್ಲ ಯಾವಾಗ ಗೊತ್ತಾಕ್ಕವು ಅಂತಂತಂದ್ರೆ ಇನ್ನರ್ ಗೈಡೆನ್ಸ್ ಇದ್ದಾಗ, ನೀವು ಮೆಡಿಟೇಷನ್ ಮಾಡಿದಾಗ, ನೀವು ಸತತ ಸಂತಿಯೊಳಗನ ಇದ್ರೆ ಇಂಥವು ಯಾವ ವಿಷಯನೂ ಗೊತ್ತಾಗಂಗಿಲ್ಲ. ಸೊ ಅದಕ್ಕೇನು ಹೇಳ್ತಾರೆ ಅಂತಂದ್ರೆ ಎಷ್ಟಾಕತಿ ಅಷ್ಟು ಒಬ್ಬರೇ ಇರೋಕೆ ಕಲೀರಿ. ಯಾಕಂತಂದ್ರೆ ಒಬ್ಬರೇ ಇದ್ದಾಗನ ಸತ್ಯದ ಅನ್ವೇಷಣೆಯಲ್ಲಿ ಮನುಷ್ಯ ತೊಡಗುವುದು. ನೋಡ್ರಿ, ಇಲ್ಲಿ 2ನೇ ಕಾರ್ಡ್ ಏನು ಹೇಳ್ತೈತಿ, 2 ಆಫ್ ಪೆಂಟಕಲ್ಸ್ ಏನು ಹೇಳ್ತೈತಿ ಅಂತಂತಂದ್ರೆ ಜೀವನದೊಳಗೆ ಪ್ರಯಾರಿಟೀಸ್ ಫಿಕ್ಸ್ ಮಾಡಿರಿ. ಓಕೆ, ಮಲ್ಟಿಪಲ್ ಪ್ರಯಾರಿಟೀಸ್ ಇದ್ದೇ ಇರ್ತಾವೆ ಎಲ್ಲರಿಗೂ. ಆಮೇಲೆ ಟೈಮ್ ಮ್ಯಾನೇಜ್ಮೆಂಟ್ ಮಾಡಿರಿ. ಟೈಮಿಗೆ ಭಾಳ ಮಹತ್ವ ಕೊಡಬೇಕು. ಯಾವ ಟೈಮಿಗೆ ನಾವು ಏನು ಮಾಡಬೇಕು ಅಂತಂದು ಹೇಳಿ. ಈಗ ನೋಡ್ರಿ, ನಮ್ಮ ಜೀವನ ನೋಡಿದ್ರೆ ನಾವು ಗೊತ್ತಾಕೈತಿ. ನಾವು 20 ವರ್ಷಕ್ಕೆ ಮದುವೆ ಮಾಡ್ಕೊಡೋದಿಲ್ಲ, ನಾವು 30 ವರ್ಷಕ್ಕೆ ಮದುವೆ ಮಾಡ್ಕೋತೀವಿ. ಯಾಕಂದರೆ 20 ವರ್ಷ ಮದುವೆ ವಯಸ್ಸಲ್ಲ. ಓಕೆ, ಹಂಗೆ ನಾವು 40ನೇ ವರ್ಷಕ್ಕೆ ನಾವು ಸಾಲಿಗೆ ಹೋಗಂಗಿಲ್ಲ. ಯಾಕಂದ್ರೆ ಅವಾಗ ಸಾಲಿ ಮುಗಿದ ಲೈಫ್ ಸೆಟ್ಲ್ ಆಗ್ಬೇಕು. ಹಂಗೆ ಟೈಮ್ ಪ್ರಕಾರ ಪ್ರತಿಯೊಂದು ವಿಷಯನೂ ಆಗಬೇಕು ಅಂತ ಹೆಂಗೆ ಇಟ್ಟಿರ್ತಾರಲ್ಲ, ಹಂಗೆ ಟೈಮಿಗೆ ಮಹತ್ವ ಕೊಟ್ಟರೆ ಗೊತ್ತಾಕೈತೆ ಟೈಮದ್ದು ಹೆಂಗೆ ಮ್ಯಾನೇಜ್ಮೆಂಟ್ ಮಾಡಬೇಕು. ಆಮೇಲೆ ಡಿಸಿಷನ್ಸು ಪ್ರಾಪರ್ ಹೆಂಗೆ ಡಿಸಿಷನ್ಸ್ ತೊಗೊಳಕ್ಕೆ ನೋಡ್ರಿ. ಇಲ್ಲಿ ಹರ್ಮಿಟನ್ ಕಾರ್ಡ್ ಏನು ಹೇಳ್ತೈತಿ ಅಂತಂತಂದ್ರೆ, ನೀವು ಪ್ರತಿಯೊಂದ್ರೊಳಗೂ ಜಗ್ಲಿಂಗ್ ಮಾಡೋದು ಬಿಟ್ಟು, ಪ್ರತಿಯೊಂದ್ರೊಳಗೂ ಮತ್ತೊಬ್ಬರ ಕಡೆ ಏನಾದರೂ ಹೆಲ್ಪ್ ಕೇಳಕ್ಕೆ ಹೋಗೋದನ್ನು ಬಿಟ್ಟು, ನೀವು ಈ ಥರದ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ನೀವು ಮಂದಿ ಕಡೆ ನನಗೆ ಮಾರ್ಗದರ್ಶನ ಮಾಡಿರಿ ಅಂತಂದು ಕೇಳಕ್ಕೆ ಹೋಗುವಂಥ ಅವಶ್ಯಕತೆ ಇರೋಂಗಿಲ್ಲ. ನೀವು ಏನಾರೇ ಮೆಡಿಟೇಷನ್ ಅದು ಮಾಡ್ತಿದ್ರಿ ಅಂತಂತ ಇಟ್ಕೊಡ್ರಿ, ನಿಮ್ಮ ಉತ್ತರ ನಿಮ್ಮ ಇನ್ನರ್ ವಾಯ್ಸನ್ನು ಕೊಡ್ತೈತಿ. ಅದಕ್ಕೆ ಮತ್ತೊಬ್ಬರ ಕಡೆ ನೀವು ಹೋಗುವಂಥ ಅವಶ್ಯಕತೆ ಇಲ್ಲ. ಯಾಕಂತಂದ್ರೆ ಯೂನಿವರ್ಸ್ ಯಾವಾಗಿದ್ರೂ ನಮ್ಗೆ ಹೆಲ್ಪ್ ಮಾಡೋಕ್ಕಂತ ನಿಂತಿರ್ತೈತಿ. ಆದರೆ ನಮಗೆ ಹೆಲ್ಪ್ ಹೆಂಗೆ ತೊಗೋಬೇಕು ಅಂತಂದು ಹೇಳಿ ಗೊತ್ತಾಗಬೇಕಷ್ಟೇ. ಸೊ 8 ಆಫ್ ವಾಂಡ್ಸ್ ಏನು ಹೇಳ್ತೈತಿ ನೋಡ್ರಿ. 8 ಆಫ್ ವಾಂಡ್ಸ್ ಏನು ಹೇಳ್ತೈತಿ ಅಂದರೆ ನಿಮ್ಮ ಲೈಫ್ದೊಳಗೆ ಒಂದು ಸ್ವಿಫ್ಟ್ ಬರೋದು, ಒಂದು ಸಡನ್ ಚೇಂಜ್ ಆಗೋದು. ಓಕೆ, ನಿಮ್ಮ ಪ್ರೊಫೆಷನಲ್ ಲೈಫ್ ಅನ್ರಿ, ನಿಮ್ಮ ಪರ್ಸ್ನಲ್ ಲೈಫ್ ಅನ್ರಿ, ಅದರೊಳಗೆ ಏನಾದರೂ ನೀವು ಒಂದು ದೊಡ್ಡ ಡಿಸಿಷನ್ ತೊಗೊಳ್ಳೋದು. ಆಮೇಲೆ ನೀವು ಏನು ಮ್ಯಾನಿಫೆಸ್ಟ್ ಮಾಡ್ತಿರಲ್ಲ, ಇವತ್ತಿನ ದಿನ ಭಾಳ ಚಲೋ ಐತಿ ಅಂತ ಯಾಕೆ ಹೇಳಾಕತ್ತೀವಿ ಅಂತಂತಂದ್ರೆ ಮುಹೂರ್ತ ಈಸ್ ವೆರಿ ಇಂಪಾರ್ಟೆಂಟ್. ಕೆಲವು ಸರ್ತಿ ನಾವು ಅಂತಿರ್ತೇವಲ್ಲ, ಯಾವ ಮುಹೂರ್ತದಾಗರೆ ಇದನ್ನು ಶುರು ಮಾಡಿದ್ವಿಪ್ಪ ಈ ಕೆಲಸ, ಇದನ್ನು ಎಷ್ಟೆಲ್ಲ ಮಾಡೋಕೆ ಹೋದ್ರೂ ಬರೀ ಅಡೆತಡೆಗಳು ಬರ್ತಿರ್ತಾವೆ, ಒಂದೂ ಸರಿಯಂಗೆ ಆಗೋದಿಲ್ಲ ಅಂತ. ಅದ್ರ ಸಲುವಾಗಿನ ಮುಹೂರ್ತಕ್ಕೆ ದಿನ ಇಂಪಾರ್ಟೆಂಟು, ನಕ್ಷತ್ರ ಇಂಪಾರ್ಟೆಂಟು, ಟೈಮ್ ಇಂಪಾರ್ಟೆಂಟು. ಸೊ ಇವತ್ತಿನ ಫುಲ್ ಡೇ ಚಲೋ ಐತೆ. ಅದಕ್ಕೆ ನೀವೇನಾದರೂ ಮಾಡಿದ್ರೆ, ನೀವೇನಾದರೂ ಮ್ಯಾನಿಫೆಸ್ಟ್ ಸಪೋಸ್ ಮಾಡಾಕತ್ತಿದ್ರೆ, ಅಥವಾ ಇನ್ಮೇಲೆ ನಾವು ಏನಾದರೂ ಮ್ಯಾನಿಫೆಸ್ಟ್ ಮಾಡಬೇಕು ಅಂತ ಏನಾದರೂ ವಿಚಾರ ಮಾಡಿದರೆ, ನೀವು ಇವತ್ತಿಂದ ಸ್ಟಾರ್ಟ್ ಮಾಡಿದ್ರಿ ಅಂತಂದ್ರೆ, ಡಿಸಿಪ್ಲಿನ್ ಫುಲ್ಲಿ ಮಾಡಿದ್ರೆ, ಫೋಕಸ್ಡ್ ಇದ್ದು ಮಾಡಿದ್ರೆ
ಅದು ಆಗುವಂಥ ಚಾನ್ಸಸ್ ಆರ್ ಮೋರ್. ಸೊ ನೀವೆಲ್ಲಾದರೂ ಹೊರಗಡೆ ಟ್ರಾವೆಲಿಂಗೂ ಆಗಬಹುದು. ಏನಾದರೂ ನಿಮ್ಮ ಜೀವನದೊಳಗೆ ಏನಾದರೂ ಕ್ವಿಕ್ ಡಿಸಿಷನ್ಸ್ ತೊಗೊಳ್ಳುವಂಥ ಸಂದರ್ಭಗಳು ಇವತ್ತು ಬಂದರೂ ಬರ್ಬೋದು. ಸೊ ದೆರ್ ಈಸ್ ಅ 5 ಆಫ್ ಸೋರ್ಟ್ಸ್. 5 ಆಫ್ ಸೋರ್ಟ್ಸ್ ಏನು ಹೇಳ್ತತಿ ಅಂತಂದರೆ ದಿಸ್ ಇಸ್ ಕಾನ್ಫ್ಲಿಕ್ಟ್ ಅನ್ರಿ, ಡಿಸ್ಅಗ್ರಿಮೆಂಟ್ಸ್ ಅನ್ರಿ, ಕಾಂಪಿಟೇಷನ್ ಅನ್ರಿ, ಆಮೇಲೆ ಯಾರನ್ನಾರ ಬುಲಿ ಮಾಡೋದು ಅನ್ರಿ. ಎಲ್ಲ ವಿಷಯದೊಳಗೂ ರಿಲೇಷನ್ಶಿಪ್ಸ್ ನೀವೇನಾರ ಸರಿ ಹಂಗೆ ಇಟ್ಕೊಂಡಿರಲಿಲ್ಲ, ಅಥವಾ ಒಂಥರ ಸ್ಯಾಡಿಸ್ಟ್ ಮನೋಭಾವನೆ ಸಪೋಸ್ ನಿಮ್ದಿತ್ತು ಅಂದರೆ ಮತ್ತೊಬ್ಬರಿಗೆ ಹಿಂಸೆ ಮಾಡಿ ಸುಖ ಪಡೋದು, ಆ ಥರದ್ದು ಏನಾದರೂ ಕೀಳು ಮಟ್ಟದ ಭಾವನೆಗಳು ಇರ್ತಿದ್ದು ಮಾಡ್ತಿದ್ದು ಅಂತಂತಂದ್ರೆ ಅದಕ್ಕೆ ಏನು ಹೇಳತ್ತಾರೆ ಅಂದರೆ ಹರ್ಮಿಟಿಂಗ್ ಎನರ್ಜಿ ಏನು ಹೇಳ್ತೈತಿ ಅಂತ. ನೀವು ಹರ್ಮಿಟನ್ನು ಫಾಲೋ ಮಾಡಿದ್ರಿ ಅಂತಂದರೆ 5 ಆಫ್ ಸೋರ್ಟ್ಸನ್ನು ನೀವು ಸೋಲಿಸ್ಬೋದು. ಇಲ್ಲಾಂದರೆ ಕೆಲವು ಸರ್ತಿ ಏನಾಗತ್ತೆ ರೀ, ಬೇರೆಯವ್ರ ದುಃಖದೊಳಗೆ ನಾವು ಸುಖ ಕಾಣ್ತಿರ್ತೇವೆ ನೋಡ್ರಿ. ಎಷ್ಟೋ ಜನ ಇರ್ತಾರೆ, ನಾವು ಒಪ್ಕೊಳ್ತಿರೋದಿಲ್ಲ. ಪ್ರತಿಯೊಬ್ಬರಲ್ಲಿ ಒಂದಿಲ್ಲ ಒಂದು ಏನಾದರೂ ಒಂದು ನ್ಯೂನತೆ ಇದ್ದದ್ದನ್ನು ಅದನ್ನು ಇವತ್ತು ನಮ್ಮಲ್ಲಿ ನಾವು ಕಂಡ್ಕೋಬೇಕು ಅಂತಂದ್ರೆ ನಾವು ಇವತ್ತು ಸಾಲಿಟ್ಯೂಡ್ನಾಗ ಹೋಗ್ಬೇಕು. ಸಾಲಿಟ್ಯೂಡ್ನಾಗ ಹೋಗ್ಬೇಕು. ನಮ್ಮ ಏನಂತಾರೆ ಆತ್ಮಾವಲೋಕನ ಮಾಡ್ಕೋಬೇಕು. ಅಂಥದ್ದು ಏನಾದರೂ ಇದ್ದರೆ ಇವತ್ತಿಂದ ಬಿಡ್ತೇನೆ ಅಂತಂದು ಹೇಳಿ ನೀವು ವಿಚಾರ ಮಾಡಬೇಕು. ಮತ್ತು ಇನ್ನು ಕೇಸ್ ನಿಮಗೆ ಯಾರಾದರೂ ಹಂಗೆ ಏನಾರೇ ಮಾಡ್ತಿದ್ರು ಅಂತಂತ ಇಟ್ಕೊಡ್ರಿ. ಇವತ್ತು ಮಾಡ್ತಿದ್ರು ಅಥವಾ ಅಂದರೆ ನಿಮಗೆ ಯಾರಾದರೂ ಈ ಮನುಷ್ಯ ಹೆಂಗೆ ಕಾಣ್ತಾನೆ ನೋಡ್ರಿ ಇವ ಒಳ್ಳೆ ಕುಬುದ್ಧಿ ಮನುಷ್ಯ, ಈ ಥರ ನಿಮ್ಮ ಜೀವನದೊಳಗೆ ಯಾರಾದರೂ ಇದ್ರೆ ನೀವು ಇವತ್ತು ಪ್ರೇ ಮಾಡಿರಿ, ಈ ಮನುಷ್ಯ ನಮ್ಮ ಜೀವನದಿಂದ ದೂರ ಆಗಲಿ ಅಂತಂದು ಹೇಳಿ. ಹೆಂಗಂತಂದ್ರೆ ಸ್ಯಾಟನ್ ಯಾವಾಗಿದ್ರೂ ಸತ್ಯದ ಹಾದಿಯಲ್ಲಿ ನಡೆಯೋರಿಗಾಗಲಿ, ಅದನ್ನು ಸತ್ಯವನ್ನು ಅನುಸರಿಸ್ಕೊಂಡು ಯಾರು ಹೋಗ್ತಾರಲ್ಲ ಅವರಿಗಾಗಲಿ, ಅವ್ರು ಯಾವತ್ತೂ ಕೇಡು ಮಾಡೋಕ್ಕೆ ಬರೋಂಗಿಲ್ಲ. ಅವ್ರನ್ನ ಯಾರಾದರೂ ಹಿಂಸೆ ಮಾಡ್ತಿದ್ರೆ ಅವ್ರು ಬರೋಬ್ಬರಿ ಪಾಠ ಕಲಿಸ್ತಾರೆ, ಅವ್ರನ್ನ ಬಿಡೋಂಗಿಲ್ಲ ಅವರು. ಸೊ ಇಲ್ಲಿ ನೋಡ್ರಿ, ಎಂಪರರ್ ಕಾರ್ಡ್ ಏನು ಹೇಳ್ತೈತಿ ಅಂತಂದರೆ, ಎಂಪರರ್ ಅಂತಂತಂದ್ರೆ ಒಂದು ರೀತಿಯಿಂದ ಸ್ಯಾಟನ್ ಇದ್ದಂಗೆ, ಮರ್ಸಿಲೆಸ್, ಇಲ್ಲೇ ಪ್ರೀತಿ ಗೀತಿ, ನಿಷ್ಪಕ್ಷಪಾತಿ. ಓಕೆ, ಏನೇ ವೆರಿ ಲಾಜಿಕಲ್, ವೆರಿ ಪ್ರಾಕ್ಟಿಕಲ್. ಇವ್ರು ಯಾಕಾಗಿರ್ತಾರೆ ಹಿಂಗೆ ಅಂತಂತಂದರೆ, ವೆರಿ ಲಾಜಿಕಲ್ ಪ್ರಾಕ್ಟಿಕಲ್ ಯಾಕೆ ಆಗ್ತಾರಂತ, ಜೀವನದೊಳಗೆ ಎಷ್ಟು ಸಂದರ್ಭಗಳು ಬಂದಿರ್ತಾವೋ, ಜನ ಬಂದಿರ್ತಾರೋ, ಸಿಚುವೇಶನ್ಸ್ ಕ್ರಿಯೇಟ್ ಆಗಿರ್ತಾವೋ, ಅವೆಲ್ಲ ನಮಗೆ ಪಾಠ ಕಲಿಸಿರ್ತಾವೆ. ಶಾಣೆ ಮನುಷ್ಯ ಯಾರು ಅಂತಂತಂದ್ರೆ ಜೀವನದೊಳಗೆ ಏನಾಗ್ತದಲ್ಲ ಅದ್ರ ಜೀವನದೊಳಗೆ ಯಾವ ಹಂತವನ್ನು ನಾವು ಕಂಡು ಮುಂದೆ ಹೋಗ್ತೇವಲ್ಲ ಅದರಿಂದ ನಾವೇನಾದರೂ ಪಾಠ ಕಲಿಬೇಕು. ನಾವು ಪಾಠ ಕಲೀಲಿಲ್ಲ ಅಂತ ಇಟ್ಕೊಡ್ರಿ, ಜೀವನದೊಳಗೆ ಅವೇ ರಿಪೀಟ್ ಆಗ್ತಿರ್ತಾವೆ. ನಾ ಆಗ ನಿಮ್ಗೆ ಹೇಳಿದ್ನಲ್ಲ, ಅದೇ ರೂಪದೊಳಗೆ ಹೋಗೋದು ಮತ್ತು ವಾಪಸ್ ಅದೇ ಲೂಪ್ದೊಳಗೆ ಬರೋದು, ಇದೇ ಕೆಲಸ. ಪಾಠ ಕಲಿತ್ರೆ ಏನು ಮಾಡ್ತೈತಿ ಅಂತಂದ್ರೆ ನೇಚರ್ ನಿಮ್ಮ ಜೀವನದೊಳಗೆ ಮತ್ತಂಥ ಸಂದರ್ಭಗಳನ್ನು ತೊಗೊಂಡು ಬರೋಂಗಿಲ್ಲ. ಅಂದರೆ ಒಳ್ಳೆ ಸ್ಟೂಡೆಂಟ್ ಆಗ್ಬೇಕಂತಂದ್ರೆ ಅರ್ಥ. ನೀವು ಒಳ್ಳೆಯ ಸ್ಟೂಡೆಂಟ್ ಆಗಲಿಲ್ಲ ಅಂತಂದ್ರೆ ಜೀವನದೊಳಗೆ ಮತ್ತೆ ಅದೇ ವಿಷಯಗಳೇ ರಿಪೀಟ್ ಆಗ್ತಿರ್ತಾವೆ. ಅದಕ್ಕೆ ಅವ್ರು ಏನು ಹೇಳ್ತಾರಂದ್ರೆ, ಎಂಪರರ್ ಏನು ಹೇಳ್ತಾನಂತಂದ್ರೆ ಒಂಥರ ಲೀಡರ್ಶಿಪ್ ಕ್ವಾಲಿಟೀಸ್ ಇನ್ ಕೇಸ್ ನಿಮ್ಮಲ್ಲಿ ಇರಲಿಲ್ಲ ಅಂತಂದರೆ ಬೆಳೆಸ್ಕೊಳಕ್ಕೆ ಪ್ರಯತ್ನ ಮಾಡಿರಿ. ಯಾವಾಗ ಆಗ್ತತಿ ಅಂತಂತಂದ್ರೆ ಯಾವಾಗ ನೀವು ಆತ್ಮವಿಶ್ಲೇಷಣೆ ಮಾಡ್ಕೊತೀರಿ, ಯಾವಾಗ ನನ್ನ ಹತ್ರ ಈ ವಿಷಯದಲ್ಲಿ ನಾನು ಕಡಿಮೆ ಅಥವಾ ನನಗೆ ಕೆಲವೊಂದಿಷ್ಟು ವಿಷಯಗಳ ಮೇಲೆ ಫೋಕಸ್ ಮಾಡಬೇಕು ಅಂತ ಯಾವಾಗ ನೀವು ನಿಮ್ಮನ್ನು ಆತ್ಮಾವಲೋಕನ ಮಾಡ್ಕೊಂಡಾಗ ಗೊತ್ತಾಕತ್ತಿದೆ, ಎನಲೈಸ್ ಮಾಡ್ಕೊಂಡಾಗ ಗೊತ್ತಾಗೋದು. ಹಂಗಿತ್ತು ಅಂತಂತಂದ್ರೆ ಅದನ್ನು ನೀವು ಮಾಡಿದ ಮೇಲೆ ನಿಮಗೆ ಗೊತ್ತಾಕೈತಿ ನನ್ನಲ್ಲಿರುವಂಥ ನ್ಯೂನತೆಗಳು ಏನು ಅಂತೇಳಿ. ಗೊತ್ತಾದ್ಮೇಲೆ ಅದ್ರ ಮೇಲೆ ಕೆಲಸ ಮಾಡಿರಿ ಅಂತ. ಓಕೆ, ಕೆಲಸ ಮಾಡಿರಿ ಅಂತಂದರೆ ಲೀಡರ್ಶಿಪ್ ಕ್ವಾಲಿಟೀಸ್ ನೀವು ಬಿಲ್ಡಪ್ ಮಾಡ್ಕೋರಿ. ಅಂದರೆ ಲೈಫ್ದೊಳಗೆ ಒಂದು ಸ್ಟೆಬಿಲಿಟಿ ಬರ್ತೈತಿ. ಸೊ ನಿಮ್ಮ ಮನೆಯೊಳಗೆ ಯಾರಾದರೂ ದೊಡ್ಡವರು ಇದ್ರೆ ಮಾಡಿದರೆ ಅವ್ರಿಗೆಲ್ಲ ರೆಸ್ಪೆಕ್ಟ್ ಕೊಡಬೇಕು. ಯಾಕಂತಂತಂದ್ರೆ ಸ್ಯಾಟನ್ ನಮ್ಮ ಮನೆಯೊಳಗಿನ ಹಿರಿಯರನ್ನ ರಿಪ್ರೆಸೆಂಟ್ ಮಾಡ್ತಾನೆ, ಸಮಾಜದಲ್ಲಿ ನಿಮ್ಮನ ವರ್ಗದವ್ರನ್ನ ರಿಪ್ರೆಸೆಂಟ್ ಮಾಡ್ತಾನೆ. ಇಲ್ಲದಾರಲ್ಲ, ಅದಕ್ಕೆ ಅವ್ರು ಏನು ಹೇಳ್ತಾರೆ ಅಂದರೆ ನಿಷ್ಪಕ್ಷಪಾತಿಯಾಗಿರ್ರಿ. ಇವ್ರು ಹೆಚ್ಚು ಇವ್ರು ಕಡಿಮೆ ಅಂತಂದು ಹೇಳಿ ಇಲ್ಲಿ ಸಲ್ಲದ ಡಿಸಿಷನ್ಸ್ ಕೊಡೋದು, ಈ ಥರದ ವಿಚಾರಗಳನ್ನು ಮಾಡಬೇಡ್ರಿ. ಯಾಕಂತಂದ್ರೆ ಮಾನವೀಯತೆಗೆ ಮೊದಲು ಆದ್ಯತೆ ಇರಲಿ ಅಂತ ಅದರ ಅರ್ಥ. ನೋಡಿರಿ, ನೀವು ಯಾವಾಗ ಈ ಥರದ ವಿಷಯಗಳನ್ನು ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊತಿರಲ್ಲ, ನಿಮಗೆ ಸ್ಯಾಟನ್ ಯಾವಾಗೂ ಪ್ರಾಬ್ಲಮ್ ಮಾಡೋಂಗಿಲ್ಲ. ಇಷ್ಟು ಮಾತ್ರ ಗ್ಯಾರಂಟಿ. ಯಾಕಂದ್ರೆ ಇದು ನನ್ನ ಜೀವನದಲ್ಲಿ ನಾನು ಕಂಡಂಥ ವಿಷಯ. ಇದು ಎಲ್ಲಿದೋ ಕೇಳಿ ಮಾಡಿ ನಾನು ಏನೂ ಇಲ್ಲಿ ಬಂದು ಹೇಳ್ತಾ ಇಲ್ಲ. ಅವ್ರೇನು ಹೇಳ್ತಾರೆ ಅಂದ್ರೆ ಲೈಫ್ದೊಳಗೆ ಕಂಟ್ರೋಲ್ ಇರಲಿ, ಡಿಸಿಪ್ಲಿನ್ ಇರಲಿ, ಬಿ ಫೋಕಸ್ಡ್. ನಿಮಗೆ ಏನು ಬೇಕು ಅದನ್ನು ನೀವು ಕಂಡುಕೊಳ್ಳೋವರೆಗೂ, ಅದು ನಿಮಗೆ ಸಿಗುವವರೆಗೂ ನಿರಂತರವಾಗಿ ಅದರೆಡೆಗೆ ನೀವು ಕೆಲಸ ಮಾಡಿರಿ ಅಂತ. ಯಾಕಂದರೆ ಸ್ಯಾಟನ್ ಅಂದರೆ ಹಾರ್ಡ್ ವರ್ಕ್. ಸೊ ಟುಡೇ ದೀಸ್ ಆರ್ ದ ಲೆಸನ್ಸ್. ಓಕೆ, ಇದನ್ನು ನೀವು ಫಾಲೋ ಮಾಡಿರಿ ದಯಮಾಡಿ. ಯಾಕಂದ್ರೆ ಸ್ಯಾಟನ್ ನೋಡ್ರಿ, ಸ್ಯಾಟನ್ ಅಂತಂತಂದ್ರೆ ಹಾರ್ಡ್ ವರ್ಕ್. ನೀವು ಈ ಸ್ಯಾಟನ್ನದ ರೆಮಿಡೀಸು ನಿಮ್ಗೆ ಯಾರು ಕೊಟ್ಟರು ಅಂತ ತಿಳ್ಕೊರಿ. ಶನಿ ಸಲುವಾಗಿ ಇದನ್ನು ಶನಿದೇವನ ಸಲುವಾಗಿ ಇದನ್ನು ರೆಮಿಡಿ ನೀವು ಮಾಡಿರಿ ಅಂತ ನಿಮ್ಗೆ ಯಾರು ಹೇಳಿದ್ರೆ ಅವು ರೆಮಿಡೀಸೂ ಲಘು ಕೆಲಸ ಮಾಡೋಂಗಿಲ್ಲ. ಯಾಕಂದ್ರೆ ಶನಿ ಅಂದ್ರೆ ನಾನು ಸ್ಲೋ,
ಅವ ಒಂದು ಮನೆ ಚೇಂಜ್ ಮಾಡೋಕನ 2.5 ವರ್ಷ ಮಾಡ್ತಾನೆ. ಹಂಗೆ ನೀವು ಅವ್ನ ಶನಿದೇವ್ರನ್ನ ನೀವು ಫಾಲೋ ಮಾಡಬೇಕು ಅಂತಂದ್ರೆ ನೀವು ನಿರಂತರವಾಗಿ ಫಾಲೋ ಮಾಡ್ಬೇಕು. ನೀವೆಲ್ಲರ 3 ತಿಂಗಳು ಮಾಡಿದ್ನಿ, 6 ತಿಂಗಳು ಮಾಡಿದ್ನಿ ಬಿಲ್ಕುಲ್ನೇ. ಮತ್ತು ಅವ್ರು ಹೆಂಗೆ ಅದಾರ ಅಂತ ರಿಸಲ್ಟ್ಸ್ ಕೊಟ್ಟರು ಸಹಿತ ಅವ್ರು ನಿಮ್ಮ ಉಸಿರು ಇರುವವರೆಗೂ ನಿಮಗೆ ಅದ್ರದ್ದು ಬೆನಿಫಿಟ್ ಇರ್ತೈತಿ. ಬೇರೆ ಪ್ಲಾನೆಟ್ಸ್ ಎಲ್ಲ ಹೆಂಗೆ 3 ತಿಂಗಳ ಸಲ ಕೊಟ್ನಿ, 3 ವರ್ಷ ಸಲ ಕೊಟ್ನಿ, ಅವ್ರದ್ದೆಲ್ಲ ಹೆಂಗೆ ಹೇಳ್ತಾರೆ ಸ್ಯಾಟರ್ನ್ ಓನ್ಲಿ ಲಾಂಗ್ ಟರ್ಮ್. ಸೊ ಈಗ ಇಮೋಷ್ನಲ್ ಡೆಕ್ದಿಂದ ನೋಡೋಣ. ನಾವು ಶನಿ ದೇವರು ನಮಗೆ ಇವತ್ತಿನ ದಿನ ಏನೆಲ್ಲ ಪಾಠ ಹೇಳ್ಯಾರಲ್ಲ, ಇದ್ರ ಬದಲಾಗಿ ನಾವು ಸೀರಿಯಸ್ ಆಗಿ ಕೆಲಸ ಮಾಡಿದರೆ ನಮ್ಮೆಡೆಗೆ ಏನು ಬರ್ತಾಯಿದೆ. ಸುಮ್ಮನೆ ಅಂತೂ ಯಾರು ಕೊಡೋಂಗಿಲ್ಲ. ಅದನ್ನಂತೂ ಶನಿದೇವ್ರ ಕಡೆಯಿಂದಂತೂ ಸ್ಪೆಷಲಿ ಎಕ್ಸ್ಪೆಕ್ಟ್ ಮಾಡೋದಂತೂ ಸಾಧ್ಯನೇ ಇಲ್ಲ. ಓಕೆ, ಇನ್ ಕೇಸ್ ಯಾವುದಾದ್ರೂ ವಿಷಯದ ಬದಲಾಗಿ ನೀವೇನಾದರೂ ಕೆಲವೊಂದು ಪ್ಯಾನಿಕ್ ಅಟ್ಯಾಕ್ಸ್ ಅಂತ ಬರ್ತಿರ್ತಾವಲ್ಲ, ಅಂಥದ್ದು ಏನಾದರೂ ಇದ್ದರೆ ಕಡಿಮೆ ಆಗುವಂಥದ್ದು. ಓಕೆ, ಆ್ಯಂಟಿಸಿಪೇಷನ್ ಬರ್ತಾ ಇದೆ. ಆ್ಯಂಟಿಸಿಪೇಷನ್ ಈಸ್ ದ ಡಿಸೈರ್ ಫಾರ್ ದ ಫ್ಯೂಚರ್, ಫಿಲ್ಲಿಂಗ್ ಯು ವಿತ್ ದ ಎನರ್ಜಿ ಆ್ಯಂಡ್ ಅ ಮೋಟಿವೇಶನ್. ವೆನ್ ಆ್ಯಂಟಿಸಿಪೇಷನ್ ಅರೈಸಸ್, ಇಟ್ ವಿಲ್ ಗೈಡ್ ಯುವರ್ ಡಿರೆಕ್ಷನ್ ಆ್ಯಂಡ್ ಇನ್ಸ್ಪೈರ್ ಯು ಟು ವರ್ಕ್ ಟುವರ್ಡ್ ಯುವರ್ ಗೋಲ್. ಲೆಟ್ ಆ್ಯಂಟಿಸಿಪೇಷನ್ ಫ್ಯೂಲ್ ಯುವರ್ ಸಕ್ಸಸ್. ಸೊ ಸಕ್ಸಸ್ ನಿಮ್ಮ ಮಡಿಗೆ ಬರ್ತಾ ಇದೆ. ಪ್ಯಾನಿಕ್ ಅಟ್ಯಾಕ್ಸ್ ಅದು ಏನಾದರೂ ಯಾವುದಾದ್ರೂ ವಿಷಯಗಳ ಬದಲು ನಿಮಗೇನಾದರೂ ಬರ್ತಿದ್ರೆ ಅದು ಕಡಿಮೆ ಆಗ್ತದೆ. ಸೊ ಇವತ್ತಿನ ದಿನ ಇವತ್ತು ಮೂನಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಅಲ್ಲ, ಯಾಕಂತಂದ್ರೆ ಮೂನ್ ಇನ್ ಪುಷ್ಯ ನಕ್ಷತ್ರ ಆ್ಯಂಡ್ ಹಿ ಈಸ್ ಆಸ್ಪೆಕ್ಟಿಂಗ್ ಸನ್, ಮಾರ್ಸ್, ವೀನಸ್ ಆ್ಯಂಡ್ ಮರ್ಕರಿ. ಸೊ ಮೂನ್ ನಿಮಗೇನು ಹೇಳಕತ್ತೈತಿ? ವಾವ್, ನ್ಯೂ ಮೂನ್. See this, a fresh start, a moment to set intentions and trust in the infinite possibilities ahead. Let your inner voice guide you forward. New beginnings, intentions, infinite potential. ನೋಡ್ರಿ ಎಷ್ಟು ಕರೆಕ್ಟಂಗೆ ಬಂದಿದೆ ಆ ಕಾರ್ಡ್. ನ್ಯೂ ಮೂನ್ ಇನ್ ಜೆಮಿನೈ. Embrace new connections and explore ideas with a ಕ್ಯೂರಿಯಸ್ ಮೈಂಡ್. ಕಮ್ಯುನಿಕೇಷನ್, ಕ್ಯೂರಿಯಾಸಿಟಿ ಆ್ಯಂಡ್ ಅಡಾಪ್ಟಬಿಲಿಟಿ. ನೋಡಿರಿ, ಅದಕ್ಕೆ ನಾನು ಹೇಳಿದೆ, ನಿಮ್ಗೇನಾದರೂ ಕಮ್ಯುನಿಕೇಷನ್ ದಿಸ್ ಶೋಸ್ ಕಮ್ಯುನಿಕೇಷನ್ ಆಲ್ಸೋ. ನೀವೇನಾದರೂ ಕ್ವಿಕ್ ಡಿಸಿಷನ್ಸ್ ತೊಗೊಳ್ಳುವಂಥದ್ದು ಏನಾದರೂ ಚಾನ್ಸಸ್ ಇವತ್ತು ಬರಬಹುದು. ಸೊ ಟ್ರೈ ಟು ಕಮ್ಯುನಿಕೇಟ್ ಪ್ರಾಪರ್ಲಿ. ನಿಮ್ಮ ಕಮ್ಯುನಿಕೇಷನ್ ಸರಿ ಇರಲಿಲ್ಲ ಅಂದರೂ ಕಮ್ಯುನಿಕೇಷನ್ ಮೇಲಾದರೂ ಕೆಲಸ ಮಾಡಿರಿ ಅಂತ ಹೇಳಕತ್ತಾರ ಅವ್ರು. ಬಿ ಕ್ಯೂರಿಯಸ್. ನೋಡಿರಿ, ಯಾವಾಗ ಮನುಷ್ಯನಲ್ಲಿ ಕ್ಯೂರಿಯಾಸಿಟಿ ಇರ್ತೈತಿ ಅವಾಗ ಮನುಷ್ಯನ ಮನಸ್ಸು ಒಂಥರ ಮಗುವಿನಂಗೆ ಇರ್ತೈತೆ. ಯಾಕಂದ್ರೆ ಎಲ್ಲ ಎಕ್ಸ್ಪ್ಲೋರ್ ಮಾಡ್ಬೇಕಂತ ಅನಿಸಿರ್ತೈತೆ ಅವಾಗ. ಸೊ ಅದಕ್ಕೇನು ಹೇಳ್ತಾರೆ, ಕ್ಯೂರಿಯಾಸಿಟಿ ಇರ್ಬೋದು. ಕ್ಯೂರಿಯಸ್ ಆದ್ರಿ ಅಂತಂದರೆ ಒಳ್ಳೆ ವಿಷಯಗಳನ್ನು ನೀವು ಹುಡುಕಿ ತೆಗಿಬೋದು ನಿಮ್ಮ ಜೀವನದೊಳಗೆ. ಅದರಿಂದ ನಿಮ್ಗೆ ಎಷ್ಟೋ ಜನರಲ್ ನಾಲೆಜ್ ಬರ್ತೈತಿ. ಜೆಮಿನೈ ಈಸ್ ಸ್ಪೆಷಲಿ ಫಾರ್ ಕಮ್ಯುನಿಕೇಷನ್. ಸೊ ಏನು ಹೇಳ್ತೈತಿ ಅಂದರೆ, ಕಮ್ಯುನಿಕೇಷನ್ ಪ್ರಾಪರ್ ಮಾಡಿಕೊಡ್ರಿ, ಕ್ಯೂರಿಯಸ್ ಆಗಿರ್ರಿ, ವಿಷಯಗಳನ್ನು ಜೀವನದಲ್ಲಿ ಅಳವಡಿಸಿಕೊಳ್ಳಕ್ಕೆ ನೋಡಿರಿ. ನಿಮ್ಮ ಹತ್ರ ಸಾಕಾಗುವಷ್ಟು ಪೊಟೆನ್ಷಿಯಲ್ ಇದೆ, ಅದನ್ನು ನೀವು ಸರಿಯಾಗಿ ಯೂಸ್ ಮಾಡಿಕೊಡ್ರಿ. ಇಂಟೆನ್ಷನ್ ಅಂತಂತಂದರೆ ನೀವೇನೇ ಕೆಲಸ ಮಾಡಿದರೂ ಅದ್ರ ಹಿಂದಿನ ಭಾವನೆಯನ್ನು ಸರಿಯಾಗಿ ಇಟ್ಕೊಳಕ್ಕೆ ನೋಡಿರಿ ಅಂತ. ಓಕೆ, ಸ್ಟಾರ್ಸ್. ಸಿ ದಿಸ್ ಡಿವೈನ್ ಗೈಡೆನ್ಸ್. ಈಗಿಷ್ಟೆಲ್ಲ ಏನಿತ್ತಲ್ಲ, ಇದು ಡಿವೈನ್ ಗೈಡೆನ್ಸ್. ಪ್ರಾಪರ್ ಹಂಗೆ ಫಾಲೋ ಮಾಡಿದ್ವಿ ಅಂತ ಮೌಂಟೇನ್ಸ್, ಆಬ್ಸ್ಟಕಲ್ಸ್. ಸಿ ಹಿ ಈಸ್ ಗೋಯಿಂಗ್ ಟು ಸ್ಯಾಟರ್ನ್ ಈಸ್ ಗೋಯಿಂಗ್ ಟು ರಿಮೂವ್ ಆಲ್ ಆಬ್ಸ್ಟಕಲ್ಸ್ ಫ್ರಮ್ ಯುವರ್ ಲೈಫ್. ಓಕೆ, ಸಿ ದಿಸ್ ಇಸ್ ಅ ಡಿವೈನ್ ಗೈಡೆನ್ಸ್. ನೀವು ಡಿವೈನ್ ಗೈಡೆನ್ಸ್ ಫಾಲೋ ಮಾಡಿದ್ರಿ ಅಂತಂದ್ರೆ ಒನ್ಸ್ ಯು ವಿಲ್ ಬಿಕಮ್ ಅ ಸ್ಟಾರ್. ಓಕೆ, ಐ ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿರ್ಬೋದು. ಇಷ್ಟ ಆಗಿದ್ದರೆ ದಯಮಾಡಿ ವಿಡಿಯೋ ಲೈಕ್ ಮಾಡಿರಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು ಸೋ ಮಚ್.